ನೋಡಿ ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ, ಶಿಕ್ಷೆ ಎಲ್ಲರೂ ಕೂಡ ಕೊಟ್ಟೇ ಕೊಡ್ತಾರೆ. ಬಟ್ ಶಿಕ್ಷೆಯ ಹಿನ್ನೆಲೆ, ಅದರ ಒಳಾರ್ಥವನ್ನು ತಿಳ್ಕೊಳ್ಳಿ. ಶಿಕ್ಷೆಯ ಹಿನ್ನೆಲೆ ಶಿಕ್ಷಣ. ಶಿಕ್ಷೆ ಅನ್ನೋದು ಮರವಾದರೆ ಶಿಕ್ಷಣ ಅನ್ನೋದು ಬೇರಾಗುತ್ತೆ. ಯಾರಾದರೂ ತಪ್ಪು ಮಾಡಿದಾಗ ನೀವು ಕೊಡುವಂತಹ ಶಿಕ್ಷೆ ಖಂಡಿತವಾಗಲೂ ಅದು ಶಿಕ್ಷಣವಾಗಿರಬೇಕು. ಆಗ ಮತ್ತೊಮ್ಮೆ ಅವನು ಜೀವಮಾನದಲ್ಲಿ ಆ ಒಂದು ತಪ್ಪನ್ನು ಮಾಡೋದಿಲ್ಲ. ಯಾವಾಗ ಹಿಂಗೆ ನಾವು ಬರೀ ಶಿಕ್ಷೆ ಕೊಟ್ಬಿಟ್ಟು ಬಿಟ್ಬಿಡ್ತೀರಿ, ಶಿಕ್ಷಣ ಇಲ್ಲ, ಆವಾಗ ಅವರು ಕೆಟ್ಟ ದಾರಿ ಹಿಡಿಯೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೋ ಒಂದು ಮಗುವಲ್ಲ, ನಿಮ್ಮ ಮಗ ಏನೋ ಎತ್ತಾಕ್ಬಿಟ್ಟ, ಅವನಿಗೆ ದನ ಬಡ್ದಂಗೆ ಬಡ್ದ್ಬಿಟ್ರಿ, ಇದು ಶಿಕ್ಷೆ. ಶಿಕ್ಷೆ ಯಾವ ರೀತಿ? ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಕೊಟ್ಟು ಮಗನಿಗೆ ಶಿಕ್ಷೆ ಕೊಟ್ಬಿಟ್ರಿ. ಇದರಲ್ಲಿ ಶಿಕ್ಷಣನೇ ಇಲ್ಲ. ಕೇವಲ ನಿಮ್ಮ ತೃಪ್ತಿ, ಅಹಂಕಾರಕ್ಕೆ ತೃಪ್ತಿ ಪಡಿಸ್ಕೊಳ್ಳೋದಕ್ಕೋಸ್ಕರ, ಮನಸ್ತೃಪ್ತಿಗೋಸ್ಕರ ಮಗನಿಗೆ ದನ ಬಡ್ದಂಗೆ ಬಡ್ದು ಬಿಟ್ಬಿಟ್ರಿ. ಅವನು ಸಾಯೋವರೆಗೂ ಅದನ್ನು ಮರೆಯೋದಿಲ್ಲ. ನಿಜವಾಗ್ಲೂ ಶಿಕ್ಷಣ ಅಂದ್ರೆ ಏನು ಅಂತಂದ್ರೆ, ಅವನು ಅದನ್ನ ಎತ್ತಾಕಿದ್ದಕ್ಕೆ ಕಾರಣ ಏನು? ಬೇಕು ಅಂತ ಎತ್ತಾಕದ್ನ, ಅಥವಾ ಕೈ ಜಾರಿ ಬಿದ್ದಿದ್ರೆ ಅವನಿಗೆ ಅದರ ಬೆಲೆಯನ್ನ ತಿಳಿಸ್ಬೇಕು. ಇದು ಎಷ್ಟು ಬೆಲೆ, ಯಾತಕ್ಕೆ ಹಿಂಗೆ ಮಾಡಿದೆ, ನಾವು ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡೋದು ಹೇಗೆ, ನಮ್ಮ ಕೈಯಲ್ಲಿ ಅಚಾತುರ್ಯಗಳು ನಡೆದೋಗುತ್ತೆ. ಆಕಸ್ಮಿಕ ಅನ್ನೋದು ಅದಕ್ಕೋಸ್ಕರ. ಆಕ್ಸಿಡೆಂಟ್ ಅಂದ್ರೆ ಏನು? ಆಕಸ್ಮಿಕವಾಗಿ ನಡೆದು ಹೋದ ಘಟನೆ. ಅದನ್ನ ನಾವು ಯಾರು, ನಮ್ಮ ಕೈಯಲ್ಲಿ ಇಲ್ಲ. ಆದ್ರಿಂದ ಮತ್ತೊಮ್ಮೆ ಅದನ್ನು ಒಡಿದೇ ಇರೋ ರೀತಿ ಏನು ಮಾಡಬೇಕು ಅನ್ನೋ ಮುನ್ನೆಚ್ಚರಿಕೆ ತಗೊಳ್ಬೇಕಲ್ಲ, ಇದು ಶಿಕ್ಷಣ. ಅವನು ಖಂಡಿತವಾಗ್ಲೂ ನೀವು ಹೇಳೋ ಅಂತ ಹೇಳಿಕೆಯಲ್ಲಿ ಇದು ಮಾಡ್ತಾನೆ. ಕೆಲವರು ಮಕ್ಕಳು ಅವಾಗ ಬಿದ್ದಿದ ತಕ್ಷಣ ನೀವು ಲೆಕ್ಚರ್ ಕೊಡೋಕೆ ಸ್ಟಾರ್ಟ್ ಆದರೆ ಅಕ್ಸೆಪ್ಟ್ ಮಾಡಲ್ಲ. ಬಿಟ್ಬಿಡಿ. ಯಾವಾಗಲೂ ಇನ್ನೊಂದ್ಸಲ ಮೂಡ್ ಚೆನ್ನಾಗಿದ್ದಾಗ, ಒಂದು 4-5 ದಿವಸ ಬಿಟ್ಟು, ಒಂದು ವಾರ ಆದಮೇಲೆ ಹೇಳಿದ್ರೆ ಅವಾಗ ಅವರು ಅರ್ಥ ಮಾಡ್ಕೊಳ್ತಾರೆ. ಆದ್ರಿಂದ ಶಿಕ್ಷೆ ಕೊಡೋದು ದೊಡ್ಡದಲ್ಲ, ಶಿಕ್ಷೆಯ ಹಿನ್ನೆಲೆ ಶಿಕ್ಷಣವಾಗಿರೋದು ಬಹಳ ಬಹಳ ದೊಡ್ಡದು. ಯಾರು ರೂಟ್ಗೆ ಔಷಧೋಪಚಾರವನ್ನು ಮಾಡ್ತಾರೆ, ಮರ ಅತ್ಯದ್ಭುತವಾಗಿ ಬೆಳೀತದೆ. ನಾವು ಮರಕ್ಕೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಭಗವಂತ ಮಳೆ, ಗಾಳಿ, ಬಿಸಿಲು ಎಲ್ಲ ಅವನೇ ಕೊಡ್ತಾನೆ. ರೂಟಿಗೆ ನಾವೇನಾದರೂ ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ. ಅದರಿಂದ ಶಿಕ್ಷೆಯ ಹಿನ್ನೆಲೆ ಶಿಕ್ಷಣ. ಅದರ ಮೂಲ ಅಥವಾ ಅದರ ಸತ್ವ, ಅದರ ಮುಖ್ಯ ಬೇರೆ ಎಲ್ಲಿದೆ ಅಂತಂದರೆ ತಳಭಾಗದಲ್ಲಿದೆ. ಅದನ್ನು ನೀವು ನೋಡ್ಕೊಳ್ಳಿ. ನಾನು ಹೇಳಿದ್ದನ್ನು ನೀವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ.